ಜಿರಳೆ ಗಲಾಟೆ ನಡುವೆ ಕರ್ನಾಟಕದ ಕ್ಯಾಬಿನೆಟ್ ಕತೆ ಸದ್ಯಕ್ಕೆ ಮೂಲೆ ಗುಂಪಾಗಿದೆ. ಮತ್ತೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾರೆ. ಸದ್ಯಕ್ಕಿಂತಲೂ ರಾಜ್ಯ ನಾಯಕರ ಬಳಿ ಇದಕ್ಕೆ ಉತ್ತರ ಇಲ್ಲ. ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಮುಂದಿನ ವಾರ ಎಲ್ಲ ರಾಜ್ಯ ನಾಯಕರು ಮತ್ತೆ ದೆಹಲಿಗೆ ಹೋಗ್ತಾ ಇರುತ್ತೆ. ಆದರೆ ಈ ಬಾರಿ ಹೊಸದೊಂದು ಪ್ರಪೋಸಲ್ ಬರ್ತಾ ಇದೆ. ಕೇವಲ ಒಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ, ಬದಲಾಗಿ ಇನ್ನಿಬ್ಬರು ಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದು ಲಿಂಗಾಯತ್ ಸಮುದಾಯಕ್ಕೆ, ಮತ್ತೊಂದು ಎಸ್ ಟಿ ಸಮುದಾಯಕ್ಕೆ, ಅಂದರೆ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಈಗಾಗಲೇ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಈಗ ಸೃಷ್ಟಿ ಆಗ್ತವೆ. ಹಾಗಾದರೆ ದೆಹಲಿಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಕಾಂಗ್ರೆಸ್ ಪಡಸಾಲೆಯಿಂದ ಕೇಳಿಬರ್ತಾ ಇರುವಂಥ ಮಾತೇನು ನೋಡೋಣ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಮಾಡ್ತಾರೆ. ತುಂಬಾ ಜನ ಯುವಕರಿದ್ದಾರೆ, ಫಸ್ಟ್ ಟೈಮರ್ಸ್ ಇದ್ದಾರೆ. ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ದೆಹಲಿ ಸುತ್ತಾಟ, ಹೈಕಮಾಂಡ್ ಸಭೆಗಳು, ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಯಾವುದಕ್ಕೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಇವೆಲ್ಲದರ ನಡುವೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರೋದು ಹೆಚ್ಚುವರಿ DCM ಹುದ್ದೆ. ಸಚಿವ ಸ್ಥಾನಗಳ ಹಂಚಿಕೆ ಮಾತ್ರವಲ್ಲ, ಸರ್ಕಾರದೊಳಗಿನ ಅಧಿಕಾರದ ಸಮತೋಲನ ಹೇಗಿರಬೇಕು ಎನ್ನುವುದರ ಬಗ್ಗೆಯೂ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರ ಚರ್ಚೆ ನಡೆಸುತ್ತಿದೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯ ಪ್ರಸ್ತಾಪ ಮತ್ತೆ ಜೀವ ಪಡ್ಕೊಂಡಿದೆ. ಪ್ರಸ್ತುತ ರಾಜ್ಯದಲ್ಲಿ ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಈ ಬಾರಿ ಸಾಮಾಜಿಕ ಹಾಗೂ ರಾಜಕೀಯ ಸಮೀಕರಣದ ದೃಷ್ಟಿಯಿಂದ ಲಿಂಗಾಯತ ಸಮುದಾಯದ MB ಪಾಟೀಲ್ ಹಾಗೂ ST ಸಮುದಾಯದ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚುವರಿ DCM ಹುದ್ದೆ ನೀಡುವ ಚರ್ಚೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಎರಡೂ ಸಮುದಾಯಗಳ ರಾಜಕೀಯ ನಿರೀಕ್ಷೆಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲೇ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಸಂದೇಶ ರವಾನಿಸುವ ಉದ್ದೇಶದಿಂದ ಈ ಸೂತ್ರದ ಬಗ್ಗೆ ಚರ್ಚೆಯಾಗ್ತಿದೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಆದ್ರೆ ಈ ಚರ್ಚೆಗೆ ಇನ್ನೊಂದು ರಾಜಕೀಯ ಆಯಾಮವೂ ಇದೆ. ಒಂದು ವರ್ಗದ ವಿಶ್ಲೇಷಣೆಯ ಪ್ರಕಾರ ಹೆಚ್ಚುವರಿ DCM ಹುದ್ದೆ ಸೃಷ್ಟಿಯಾದ್ರೆ ಸರ್ಕಾರದೊಳಗಿನ ಅಧಿಕಾರದ ಕೇಂದ್ರ ಒಂದೇ ಕಡೆ ಸೀಮಿತವಾಗೋದಿಲ್ಲ. ಹೀಗಾಗಿ ಇದು DK ಶಿವಕುಮಾರ್ ಅವರ ರಾಜಕೀಯ ಪ್ರಭಾವವನ್ನ ತಣ್ಣಗೆ ಮಾಡುವ, DKಶಿ ಕೈಕಟ್ಟಿ ಹಾಕುವ ಪ್ರಯತ್ನ ಎಂಬ ವ್ಯಾಖ್ಯಾನವೂ ಕೇಳಿಬರ್ತಿದೆ. ಆದರೆ ಕಾಂಗ್ರೆಸ್ನ ಮತ್ತೊಂದು ವಲಯ ಇದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಿದೆ. ಅವರ ಪ್ರಕಾರ ಸಾಮೂಹಿಕ ನಾಯಕತ್ವ ಎಂಬ ಸಂದೇಶವನ್ನ ಬಲಪಡಿಸುವ ರಾಜಕೀಯ ನಡೆಯಾಗಿ ಹೆಚ್ಚುವರಿ DCM ಸೂತ್ರವನ್ನ CM ಅವರೇ ಒಪ್ಪಿಕೊಂಡಿದ್ದಾರೆ ಎನ್ನುವ ಚರ್ಚೆಯು ಪಕ್ಷದೊಳಗೆ ಇದೆ. ಇದರ ಮಧ್ಯೆ ವಿಶೇಷ ಸಂಗತಿ ಎಂದ್ರೆ ಹೆಚ್ಚುವರಿ DCM ಹುದ್ದೆಯ ಬಗ್ಗೆ DK ಶಿವಕುಮಾರ್ ಇದುವರೆಗೆ ಬಹಿರಂಗವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅವರ ಮೌನವು ರಾಜಕೀಯ ಚರ್ಚೆಗೆ ಇನ್ನಷ್ಟು ಇಂಧನ ನೀಡಿದೆ. ಇನ್ನೊಂದೆಡೆ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಬಹಿರಂಗವಾಗಿ ಹುದ್ದೆಯ ಬಗ್ಗೆ ಬೇಡಿಕೆ ಇಟ್ಟಿಲ್ಲ. ಆದರೆ ಪಕ್ಷದೊಳಗೆ ನಡೆಯುತ್ತಿರುವ ಬೆಳವಣಿಗೆಗಳ ಮೇಲೆ ಇಬ್ಬರು ನಿಕಟ ನಿಗಾ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದರೆ ಹೆಚ್ಚುವರಿ DCM ಹುದ್ದೆಯ ಚರ್ಚೆ ಎಷ್ಟೇ ಜೋರಾಗಿದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಮೊದಲು ಸಚಿವ ಸಂಪುಟ ವಿಸ್ತರಣೆ, ಯಾರಿಗೆ ಸಚಿವ ಸ್ಥಾನ ಎಂಬ ಗೊಂದಲ ಬಗೆಹರಿಯಬೇಕಿದೆ. ಅದರ ನಂತರವೇ ಹೆಚ್ಚುವರಿ DCM ಹುದ್ದೆಯ ಬಗ್ಗೆ ಅಂತಿಮ ತೀರ್ಮಾನವಾಗುವ ಸಾಧ್ಯತೆ ಇದೆ. ಅಂದ್ರೆ ಸಚಿವರ ಪಟ್ಟಿಯೇ ಅಂತಿಮವಾಗದಿರುವ ಕಾರಣ ಹೆಚ್ಚುವರಿ DCM ಹುದ್ದೆಯ ಭವಿಷ್ಯವು ಇನ್ನೂ ತೂಗುಯಾಲೆಯಲ್ಲಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಶನಿವಾರ ಅಥವಾ ಭಾನುವಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೊಮ್ಮೆ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹೈಕಮಾಂಡ್ ನಾಯಕರ ಜೊತೆ ನಡೆಯಲಿರುವ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾತ್ರವಲ್ಲ, ಹೆಚ್ಚುವರಿ DCM ಹುದ್ದೆ ಕುರಿತು ಮಹತ್ವದ ಚರ್ಚೆಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಯಾವ ರಾಜಕೀಯ ಸಮೀಕರಣಕ್ಕೆ ಮನ್ನಣೆ ನೀಡುತ್ತೆ, ಲಿಂಗಾಯತ ಮತ್ತು ST ಸಮುದಾಯಗಳಿಗೆ ಹೊಸ ರಾಜಕೀಯ ಸಂದೇಶ ನೀಡುತ್ತದೆಯೇ ಅಥವಾ ಈಗಿರುವ ವ್ಯವಸ್ಥೆಯನ್ನೇ ಮುಂದುವರಿಸುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ದೆಹಲಿ ಸಭೆಯತ್ತ ರಾಜ್ಯ ರಾಜಕೀಯದ ಚಿತ್ತ ನೆಟ್ಟಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.